ಕುಶಾಲನಗರದ ವೈದ್ಯರೊಬ್ಬರಿಗೆ ಮಾನಸಿಕ ಕಿರುಕುಳ ನೀಡುತ್ತಿರುವುದಲ್ಲದೆ 10 ಲಕ್ಷ ರು ಹಣ ನೀಡುವಂತೆ ಬೆದರಿಕೆ ಒಡ್ಡುತ್ತಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಕುಶಾಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಆರೋಪಿಗಳ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ರವರಿಗೆ ದೂರು ನೀಡಲಾಯಿತು. ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ಹಿರಿಯ ವೈದ್ಯಾಧಿಕಾರಿ ಡಾ ಚೇತನ್ ಎಂಯು ಅವರಿಗೆ ವ್ಯಕ್ತಿಯೊಬ್ಬರು ಹಣದ ಬೇಡಿಕೆ ಇಟ್ಟಿದ್ದಲ್ಲದೆ ಮಾನಸಿಕ ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಿ ಡಾ ಚೇತನ್ ಹಾಗೂ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಕೊಡಗು ಜಿಲ್ಲಾ ಘಟಕದ ಸುಮಾರು 40ಕ್ಕೂ ಅಧಿಕ ವೈದ್ಯರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಎಸ್ಪಿಗೆ ದೂರು ಸಲ್ಲಿಸಿದರು. ಎಸ್ಪಿಗೆ ದೂರು ನೀಡುವ ಸಂದರ್ಭ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಡಾ ಆನಂದ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾ ಅರುಣ್ ಕುಮಾರ್ ಸೇರಿದಂತೆ 40ಕ್ಕೂ ಅಧಿಕ ವೈದ್ಯರು ಹಾಜರಿದ್ದರು. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದ ಎಸ್ಪಿ ಕೆ ರಾಮರಾಜನ್ ರವರು, ವೈದ್ಯರಿಂದ ಏನಾದರೂ ತೊಂದರೆ ಆದಲ್ಲಿ ಪೊಲೀಸ್ಗೆ ದೂರು ನೀಡಬೇಕೆ ಹೊರತು ಅವರಿಗೆ ಬೆದರಿಕೆ ನೀಡುವ ಕ್ರಮ ಸರಿಯಲ್ಲ. ದೂರು ನೀಡಿದ್ದಲ್ಲಿ ತನಿಖೆ ಕೈಗೊಂಡು ಸತ್ಯಾಸತ್ಯತೆ ಬಗ್ಗೆ ತಿಳಿದುಕೊಳ್ಳಲಾಗುತ್ತದೆ. ವೈದ್ಯರು ಪಬ್ಲಿಕ್ ಸರ್ವೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸುವ ಬೆದರಿಕೆ ಒಡ್ಡಿರುವುದರಿಂದ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ನಾವು ಇಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಕೊಡಗು ಶಾಖೆ ಇದರ ವತಿಯಿಂದ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಸೇರಿದ್ದೀವಿ. ಕಾರಣ ಏನು ಅಂತ ಹೇಳಿದರೆ, ದಿನಾಂಕ 14ರಂದು ನಾನು ಸಮುದಾಯ ಆರೋಗ್ಯ ಕೇಂದ್ರ ಕುಶಾಲನಗರದಲ್ಲಿ ಕರ್ತವ್ಯದಲ್ಲಿದ್ದಾಗ ನನಗೆ ಅಲ್ಲಿ ಬಂದು ಸಿಸ್ಟರ್ ಮುಖಾಂತರ ಫೋನ್ ಮಾಡಿ, ನೀವೆಲ್ಲಿದ್ದೀರಾ, ದಯವಿಟ್ಟು ಬನ್ನಿ, ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತ ಹೇಳ್ತಾರೆ. ಸೊ ಯಾವ ವಿಚಾರ ಅಂತ ಹೇಳಿದಾಗ, ಈ ಥರ ನೀವು ಶ್ರೀಮತಿ ರೇಣುಕಾ, ಇವರ ಸೋಮಶೇಖರ್ ಅವರ ಹೆಂಡತಿ, ಚಿಕ್ಕಾಳುವರ ಗ್ರಾಮ ಅಂತ ಹೇಳ್ತಾರೆ, ಇವರಿಗೆ ನೀವು 2020ನೇ ಇಸ್ವಿಯಲ್ಲಿ ಹೆಬ್ಬಾಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆ ಅಂದರೆ ಮಿನಿ ಲ್ಯಾಬ್ ಟ್ಯುಬೆಕ್ಟಮಿ ಅಂತ ಹೇಳ್ತೀವಿ ನಾವು, ಇದನ್ನು ನೀವು ಮಾಡಿರ್ತೀರಾ. ಅದು 2020ನೇ ಇಸ್ವಿ ಮಾರ್ಚಲ್ಲಿ ಆಗಿತ್ತು. ಸೊ ಅದು ಈಗ 2025ನೇ ಇಸ್ವಿಯಲ್ಲಿ ಈಗ ಆಕೆ ಗರ್ಭಿಣಿ ಆಗಿದ್ದಾಳೆ. ಆ ಗರ್ಭಿಣಿ ಆಗಿದ್ದಕ್ಕೆ ನೀವೇ ಕಾರಣ ಅಂತ ಅವರು ನನಗೆ ಬಂದು ಮಾತಾಡ್ತಾರೆ ಸರ್. ಸೊ ಆಗ ನಾನು ಅವ್ರಿಗೆ ಹೇಳ್ತೀನಿ, ಇದು ನೋಡಿ, ಈ ಶಸ್ತ್ರಚಿಕಿತ್ಸೆಯಲ್ಲಿ 0.5 to 1%, 0.5% 1%ವರೆಗೆ ಫೇಲ್ಯೂರ್ ರೇಟ್ ಇದೆ. ಅಂದರೆ ಫೇಲ್ಯೂರ್ ಅಂತ ಹೇಳಿದರೆ ಅದು ಏನಾಗ್ತದೆ, ನಾವು ಆಪ್ರೇಷನ್ ಸಕ್ಸಸ್ ಆಗಿ ಮಾಡಿರ್ತೀವಿ, ಆದ್ದರಿಂದ 5 ವರ್ಷ ಆಕೆಗೆ ಮಕ್ಕಳು ಆಗಿರಲಿಲ್ಲ. ಸೊ ಆದರೆ ಆ ಟ್ಯೂಬ್ ಏನು ಫೆಲೋಪಿಯನ್ ಟ್ಯೂಬ್ ಅಂತ ನಾವು ಹೇಳ್ತೀವಿ, ಅದು ರೀಕ್ಯಾನಲೈಸೇಷನ್ ಆಗೋ ಚಾನ್ಸಸ್ ಇರ್ತದೆ. ಅದರಿಂದ ಆಕೆ ಗರ್ಭಿಣಿ ಆಗಿರ್ಬೋದು ಅಂತ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ, ಇದಕ್ಕೆ ಸರ್ಕಾರದಿಂದ ಪರಿಹಾರವೂ ಸಿಗುತ್ತೆ, ಅದಕ್ಕೆ ನೀವು ಅರ್ಜಿ ಹಾಕಿ ಅದರ ಪರಿಹಾರವನ್ನು ನಾವು ಅತಿ ಶೀಘ್ರದಲ್ಲಿ ಕೊಡಿಸೋ ವ್ಯವಸ್ಥೆಯನ್ನು ನಾವು ನಮ್ಮ DHO ಸರ್ ಅವರಿಗೆ ಹೇಳಿ, ಅದನ್ನು ಏನು ಕ್ರಮ ಇದೆ ಅದರ ಪ್ರಕಾರ ನಾವು ಕೊಡಿಸ್ತೀವಿ ಅಂತ ನಾವು ಹೇಳಿರ್ತೀವಿ ಸರ್. ಸೊ ಅವರು ಯಾವುದಕ್ಕೂ ಒಪ್ಪಲ್ಲ. ನೋಡಿ, ಇದು ಎಲ್ಲ ಗೊತ್ತಿದೆ ನಮಗೆ, ನಾವೆಲ್ಲ ತಿಳ್ಕೊಂಡು ಬಂದಿದ್ದೀವಿ, ನಾವು ಬೇರೆ DHO ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ ಅಂತ ಹೇಳ್ತಾರೆ ಸರ್, ಬೇರೆ ಜಿಲ್ಲೆ DHO ಹತ್ರ ಮಾತಾಡಿದ್ದೀವಿ. ಸೊ ಇದಕ್ಕೆ ನೀವೇ ಸಂಪೂರ್ಣ ಜವಾಬ್ದಾರರು. 60,000 ಸರ್ಕಾರದಿಂದ ಏನು ಪರಿಹಾರ ಸಿಗುತ್ತೆ ಅದು ಬಿಡಿ, ಈಗ ನಿಮ್ಮ ಕೈಯಿಂದ ಏನು ಕೊಡಲಿಕ್ಕಾಗುತ್ತೆ ಹೇಳಿ, ಬೇಗ ಇದನ್ನು ಸೆಟಲ್ಮೆಂಟ್ ಮಾಡಿ. ಇಲ್ಲದಿದ್ದರೆ ನಮಗೆ ನಿಮ್ಮ ಮೇಲೆ ಯಾವ ರೀತಿ ಕ್ರಮ ತಗೊಳ್ಬೋದು ಅಂತ ಗೊತ್ತು, ಯಾವ ರೀತಿ ನಿಮ್ಮ ಮೇಲೆ ನಾವು ವಸೂಲಿ ಮಾಡ್ಬೋದು ಅಂತ ನಮ್ಗೆ ಗೊತ್ತು, ಆ ರೀತಿ ಮಾಡ್ತೀವಿ. ಸೊ ಬೇಗ ಸೆಟಲ್ಮೆಂಟ್ ಮಾಡಿ, ಇಲ್ಲಿ ಅಡ್ವಾನ್ಸ್ ಕೊಡಿ ಅಂತ ಹೇಳ್ತಾರೆ. ನಾನು ನಿಮಗೆ ಎಲ್ಲ ಹೇಳಿದ್ದೀನಿ ಯಾವ ರೀತಿ ಇದು ಫೇಲ್ಯೂರ್ ಆಗುತ್ತೆ ಅಂತೇಳಿ. ಅದರ ನಂತರ ಪರಿಹಾರ ಸರ್ಕಾರದಿಂದ ಸಿಗುತ್ತೆ. ಈಗ ಫೇಲ್ಯೂರ್ ಚಾನ್ಸಸ್ ಇರೋದ್ರಿಂದ ಸರ್ಕಾರ ಪರಿಹಾರ ಘೋಷಣೆ ಮಾಡಿದ್ದಾರೆ, 60,000 ರೂಪಾಯಿ. ಇಲ್ಲದಿದ್ದರೆ ಸರ್ಕಾರ ಇದು ಪರಿಹಾರ ಕೊಡ್ತಾ ಇರಲಿಲ್ಲ, 100% ಸಕ್ಸಸ್ ಇದ್ದಿದ್ದರಿಂದ. ಸೊ ಹಾಗಾಗಿ ಅದನ್ನು ನಿಮಗೆ ನಾವು ಕೊಡಿಸ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಒಪ್ಪಲ್ಲ. ಆ ವ್ಯಕ್ತಿಯ ಜೊತೆ ಇನ್ನೊಬ್ಬರು ಲೇಡಿ ಇರ್ತಾರೆ, ಅವರ ಹೆಸರು ನಾಗಲಕ್ಷ್ಮಿ ಅಂತ ಹೇಳ್ಕೊಂಡಿರ್ತಾರೆ, ನಾನು ಹೈಕೋರ್ಟ್ ಲಾಯರ್ ಅಂತೇಳಿ. ಅದೇ ರೀತಿ ಇಬ್ಬರು ಮಾತಾಡಿದ ನಂತರ ಇವ್ರು ಬರ್ತಾರೆ ಸರ್, ಯಾರು ರೇಣುಕಾ ಮತ್ತು ಅವರ ಗಂಡ ಸೋಮಶೇಖರ್ ಅಂತೇಳಿ. ಅವರು ಬಂದು ನನ್ನ ಹತ್ರ ಕೇಳ್ಕೊಳ್ತಾರೆ, ಏನು ಅಂತ ಹೇಳಿದರೆ, ಸ್ವಾಮಿ ನನಗೇನಾದರೂ ಸಹಾಯ ಮಾಡಿ ಅಂತ. ನಾನು ಅವ್ರಿಗೂ ಕೂಡ ಇದೇ ರೀತಿ ಹೇಳಿರ್ತೀನಿ, ಇದು ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ, ಹಾಗೆ ನಿಮಗೆ ಆಗಿದೆ, ಅದು ನಿಮ್ಮ ದುರದೃಷ್ಟನೋ ಏನೋ ಗೊತ್ತಿಲ್ಲ. ಸೊ ಇದಕ್ಕೆ ನಾವು ಏನು ಸರ್ಕಾರದಿಂದ ಪರಿಹಾರ ಕೊಡಬೇಕು ಕೊಡ್ತೀವಿ. ಅದೇ ರೀತಿಯಲ್ಲಿ ನೀವು ಗರ್ಭಿಣಿ ಆಗಿರೋದ್ರಿಂದ ನಮ್ಮ ಆರೋಗ್ಯ ಇಲಾಖೆಯಿಂದ ನಿಮಗೆ ಏನು ಸೇವೆಯನ್ನು ಕೊಡಬೇಕು ಅದನ್ನು ನಾವು ಕೊಡ್ತೀವಿ. ಯಾವುದೇ ರೀತಿಯಲ್ಲಿ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗೋದಕ್ಕೆ, ಜೀವಕ್ಕೆ ತೊಂದರೆ ಆಗೋದಕ್ಕೆ ನಾವು ನಿಮಗೆ ಚಿಕಿತ್ಸೆಯನ್ನು ಕೊಡಿಸೋ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಮತ್ತು ಅವರು ಏನು ಮಾಡ್ತಾರೆ, ಅಷ್ಟು ಹೇಳಿದ ಮೇಲೆ ಅವರು ನನ್ನ ಕಾಲಿಡಲಿಕ್ಕೆ ಬರ್ತಾರೆ, ರೇಣುಕಾ ಎಂಬುವರು. ನಾನು ಮತ್ತು ಇವರು ಪ್ರಖ್ಯಾತ್ ಎಂಬುವರು ಮತ್ತು ನಾಗಲಕ್ಷ್ಮಿ ಅಂತೇಳಿ ಹೈಕೋರ್ಟ್ ಲಾಯರ್ ಅಂತ ಏನು ಅವ್ರು ಹೇಳ್ಕೊಂಡ್ರು, ಅವರು ಅಲ್ಲಿ ಕೂತಿರ್ತಾರೆ, ಮತ್ತು ಆಕೆ ಗಂಡ ಇರ್ತಾರೆ. ಸೊ ನಾನು ಏನು ಮಾಡ್ತೀನಿ, ಸ್ವಲ್ಪ ಹಿಂಜರಿತೀನಿ ಕಾಲು ಹಿಡಿಯೋದು. ನನ್ನ ಕಾಲು ಹಿಡಿಯೋ ಅವಶ್ಯಕತೆ ಇಲ್ಲ,
ಮೇಲೆ ದೇವರಿದ್ದಾರೆ ದೊಡ್ಡವರು, ಸೊ ಅವರು ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಅವರು ಏನು ನನ್ನ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅಂದರೆ ನಾನು ಆಕೆಯನ್ನು ಮುಟ್ಟಿದೆ, ತಳ್ಳಿದೆ, ಆಕೆಯ ಮೇಲೆ ನಾನು ಲೈಂಗಿಕ ಕಿರುಕುಳ ಕೊಟ್ಟೆ ಮತ್ತು ಅವರ ಜಾತಿಯ ಮೇಲೆ ನಿಂದನೆ ಮಾಡಿದ್ದೀನಿ ಅಂತ ಏನು ಆರೋಪ ಕೊಟ್ಟಿದ್ದಾರೆ ಅದು ಶುದ್ಧ ಸುಳ್ಳು. ಯಾಕೆ ಅಂತ ಹೇಳಿದರೆ ಅಲ್ಲಿ ಪ್ರಖ್ಯಾತ್ ಇದ್ದರು, ಆಮೇಲೆ ನಾಗಲಕ್ಷ್ಮಿ ಎಂಬ ಹೈಕೋರ್ಟ್ ಲಾಯರ್ ಕೂಡ ಇದ್ದರು, ಮತ್ತು ಆಕೆ ಗಂಡ ಇರುವಾಗ ಅಷ್ಟು 3 ಜನ ಇರುವಾಗ ಅಲ್ಲಿ ಲೈಂಗಿಕ ಪ್ರಕ್ರಿಯೆ ಮಾಡುವಂಥ ಒಂದು ಪ್ರಸಂಗನೇ ಬರೋಲ್ಲ, ನಾನು ಮಾಡೋದಿಲ್ಲ. ಅದೇ ರೀತಿಯಲ್ಲಿ ನನಗೆ ಆಕೆ ಗೊತ್ತಾಗಿದ್ದು ಯಾವಾಗ ಅಂತ ಹೇಳಿದರೆ ನವಂಬರ್ 6ನೇ ತಾರೀಕು ಅವರು ನನಗೆ ಫೋನ್ ಮಾಡ್ತಾರೆ, ಪ್ರಖ್ಯಾತ್ ಎಂಬರು ಫೋನ್ ಮಾಡಿ ಈ ರೀತಿ ಆಗಿದೆ ಅಲ್ಲ, ನೀವೇ ಹೊಣೆ, ಇದಕ್ಕೆ ನೀವು ಸರ್ಕಾರದಿಂದ ಪರಿಹಾರ ಸಿಗೋದೆಲ್ಲ ನಾನು ತಿಳ್ಕೊಂಡಿದ್ದೀನಿ, ನೀವು ಇದಕ್ಕೆ ಏನಾದರೂ ಮಾಡಬೇಕು, ಏನಾದರೂ ಇದನ್ನು ಸೆಟಲ್ಮೆಂಟ್ ಮಾಡಬೇಕು, ಇಲ್ಲದಿದ್ದಲ್ಲಿ ನಾವು ಪಬ್ಲಿಕ್ ವಾಯ್ಸಿಂದ ಮಾತಾಡ್ತಿದ್ವಿ, ನಾವು ಪಬ್ಲಿಕ್ ಅವ್ರ ಪರವಾಗಿ ನಾವು ಏನು ಬೇಕಾದರೂ ಮಾಡಲಿಕ್ಕೆ ನಾವು ನಿಮ್ಮ ಮೇಲೆ ತಯಾರಿದ್ದೀವಿ ಅಂತ ಹೇಳ್ತೀವಿ. ಏನು ಕಾನೂನು ಪ್ರಕಾರ ಪರಿಹಾರ ಕೊಡ್ಬೋದು ಅದ್ರ ಬಗ್ಗೆ ಹೇಳಿರ್ತೀನಿ. ಆದರೆ ನಾನು ಆಕೆಯ ಜಾತಿ ಬಗ್ಗೆ ಅಥವಾ ಯಾವುದೂ ನಾನು ಅವ್ರ ಹತ್ರ ವಿಚಾರಿಸಲ್ಲ, ನಾನು ಅವರಿಂದನೂ ಪಡ್ಕೊಳ್ತೀನಿ ಮಾಹಿತಿ. ಅದೇ ರೀತಿಯಲ್ಲಿ ನಮ್ಮ ಇಲಾಖೆಯ ಮುಖಾಂತರ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಬ್ಬಾಲೆ ಶಿರಂಗಾಲ ವ್ಯಾಪ್ತಿಗೆ ಬರೋದ್ರಿಂದ ನಾನು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಇಂದುಧರ್ ಅವರಿಗೂ ತಿಳಿಸಿರ್ತೀನಿ. ಅವರು ಅಲ್ಲಿಯ ವೈದ್ಯಾಧಿಕಾರಿ ಅವರ ಹತ್ರ ಮಾತಾಡಿ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಅವರ ಜಾತಿ ಬಗ್ಗೆ ನಾನು ಕೇಳಿರೋದಿಲ್ಲ. ಆದರೆ ಇವರು ನನ್ನ ಮೇಲೆ ಸುಮ್ಮನೆ ಸುಳ್ಳು ಆರೋಪ ಹೊರಿಸಿ ನಾನು ಅವರಿಗೆ ಪರಿಶಿಷ್ಟ ಪಂಗಡದವರು ಅಂತೇಳಿ ನಾನು ಜಾತಿ ನಿಂದನೆ ಮಾಡಿದ್ದೀನಿ ಅಂತ ಅವರು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಸೊ ಇದು ನನ್ನ ವೈಯಕ್ತಿಕ ತೇಜೋವಧೆ ಅಲ್ಲದೆ ನಾನು ಏನು ಸರ್ಕಾರಿ ನೌಕರನಾಗಿ ಸುಮಾರು 25 ವರ್ಷದಿಂದ ಇದು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಇದು ನನ್ನ ಮೇಲೆ ಮಾನಸಿಕ ಒಂದು ಹಿಂಸೆಯನ್ನು ಕೊಟ್ಟಾಗೆ ನನಗೆ ತುಂಬ ಬೇಜಾರಾಗಿದೆ. ಆದ್ದರಿಂದ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಹತ್ರ ಬಂದು ಈಗ ಚರ್ಚೆ ಮಾಡಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಸೊ ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಹಾಕಿದ್ದಾರೆ ಅಂತ ನಾನು ನೋಡಿದೆ. ಸೊ ಯಾಕೆಂತ ಹೇಳಿದರೆ ನೋಡಿ, ಅವರು ಈಗ ನಾವು ಒಂದು ಸರ್ಕಾರಿ ನೌಕರರಾಗಿ ಒಂದು ಸರ್ಕಾರದ ಕೆಳಗೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವರು ಏಕಾಏಕಿ ನಮ್ಮ DH ಅವರಿಗೆ ಅವರು ಒಂದು ಏನು ಅರ್ಜಿಯನ್ನು ಕೊಟ್ಟು ಇದರ ಬಗ್ಗೆ ನಮಗೆ ಪರಿಹಾರ ಕೊಡಿಸಿ ಒಂದು ನ್ಯಾಯ ಕೊಡಿ ಅಂತ ಕೇಳ್ಬೋದಾಗಿತ್ತು. ಅವರು ಏಕಾಏಕಿ ನನಗೆ ಡೈರೆಕ್ಟಾಗಿ ನನ್ನ ಹತ್ರನೇ ಬಂದು ಅವರು ನಮಗೆ ಒಂದು ಧಮಕಿ ಹಾಕಿದ್ದಾರೆ, ಈ ಥರ ನೀವು ಮಾಡಿದ್ದೀರಾ, ನೀವು ಪರಿಹಾರ ಕೊಡಿ ಅಂತೇಳಿ, ನೀವು ಸರ್ಕಾರದಿಂದ ಬರೋದು ಬಿಡಿ, ನಿಮ್ಮ ಕೈಯಿಂದ ಏನು ಕೊಡ್ತೀರಾ ಅದು ಕೊಡಿ ಅಂತ ಅವರು ಹೇಳಿದ್ದಾರೆ. ಸೊ ಇಷ್ಟು ಹೇಳಿದ ನಂತರ ಅವರು ಮಾನ್ಯ ತಹಶೀಲ್ದಾರು ಸೋಮವಾರಪೇಟೆ ಅವ್ರ ಹತ್ರನೂ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿ ಕೂಡ ನನ್ನನ್ನು ಕರೆಸ್ತಾರೆ. ಅಲ್ಲಿ ಕೂಡ ನೀವು ಇದ್ರ ಬಗ್ಗೆ ನೀವು ಏನು ಕೂಡ ನೀವು ಇದ್ರ ಬಗ್ಗೆ ಸೆಟಲ್ಮೆಂಟ್ ಮಾಡೋದಿದ್ರೆ ನಿಮ್ಮ ಮೇಲೆ ಮುಂದೆ ನಾವು ಏನು ಮಾಡಬೇಕು ಅಂತ ಅಲ್ಲಿ ಕೂಡ ಹೇಳ್ತಾರೆ. ಮಾನ್ಯ ತಹಶೀಲ್ದಾರ್ ಅವರು ಕೂಡ ಹೇಳಿದ್ದಾರೆ, ನೋಡಪ್ಪ ಇದು ಫೇಲಿಯರ್ ಆಗೋ ಚಾನ್ಸಸ್ ಇದೆ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ. ಅವ್ರಿಗೂ ಇದ್ರ ಬಗ್ಗೆ ಮಾಹಿತಿ ಇರ್ತದೆ, ಮತ್ತು ಹಿರಿಯ ಅಧಿಕಾರಿ ಅವ್ರ ಹತ್ರ ಅವ್ರು ತಿಳ್ಕೊಂಡು ಆಮೇಲೆ ಅವರ ಏನು ಶಸ್ತ್ರಚಿಕಿತ್ಸಕ ಹಿರಿಯ ತಜ್ಞರು ಇರ್ತಾರೆ, ಅವ್ರ ಹತ್ರನೂ ಅವರು ತಿಳ್ಕೊಂಡು ಬಂದಿರ್ತಾರೆ. ಸೊ ಹಾಗೆ ಫೇಲಿಯರ್ ಆಗುವಂಥ ಚಾನ್ಸಸ್ ಇರುವಾಗ ಅವರಿಗೆ ಪರಿಹಾರ ಏನು ಸರ್ಕಾರ ಘೋಷಣೆ ಮಾಡಿದೆ ಅದನ್ನು ಅವರು ಕೊಡಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಇನ್ನು ಬೇರೆ ವ್ಯವಸ್ಥೆ ಏನೂ ಮಾಡಲಿಕ್ಕಾಗಲ್ಲ ಅಂತ ಅವರಿಗೆ ಸಮಾಧಾನ ಆಗಲ್ಲ.